ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ನಿಧಿ ಸಾನ್ನಿಧ್ಯದಲ್ಲಿ ಪರಮಪೂಜ್ಯ ಅಜಾಪುರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಚಂದ್ರಗೌಡರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಸಮುದಾಯದ ರಾಜಕೀಯ ಮುಖಂಡರ ಸಮಕ್ಷಮ ಇಲ್ಲಿವರೆಗೂ ಬಹಳಷ್ಟು ಚರ್ಚೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ಆಯೋಗ ಏನು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ತುಂಬುವುದಿಲ್ಲ ಸ್ವಾಗತವನ್ನು ನಾವು ಕೂಡ ಕೋರ್ತೇವೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಹಂತದಲ್ಲಿ ನಮ್ಮ ಸಮುದಾಯದ ಅನೇಕ ಉಪಜಾತಿಗಳಲ್ಲಿ ಯಾವ ಜಾತಿಯ ಹೆಸರನ್ನು ನಮೂದು ಮಾಡಬೇಕು ಅನ್ನೋ ಒಂದು ತೊಂದರೆ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಒಂದು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಪೂಜ್ಯರೆಲ್ಲರೂ ಕೂಡ ಒಕ್ಕಲಿಗ ತೀರ್ಮಾನ ಮಾಡಿದ್ದು ಒಕ್ಕಲಿಗ ಅನ್ನೋ ಜಾತಿಯ ಹೆಸರನ್ನೇ ಕಾನೂನು 9ರಲ್ಲಿ ನಮೂದು ಮಾಡಬೇಕು. ಕೆಲವು ಕಡೆ ಅವರ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೋಸ್ಕರ ಅಗತ್ಯವಿದ್ದರೆ ಮಾತ್ರ ಉಪಜಾತಿ ಕಾಲದಲ್ಲಿ ಅವರ ಉಪಜಾತಿಯನ್ನು ಮೆನ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಲಾಯಿತು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡ್ವಿ. ಕಾರಣ ಎಲ್ಲರೂ ಕೂಡ ಕೃಷಿ ಕೆಲಸ ಆಗ್ತಾ ಇದೆ, ದಸರಾ ಕಾರ್ಯಕ್ರಮ ನಡೀತಾ ಇದೆ, ನವರಾತ್ರಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಗ್ರಾಹಕರಲ್ಲಿ ಈ ಒಂದು ಸಮೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರಬಹುದು, ಜಾತಿಗಳ ಮಧ್ಯೆ ಸಮಸ್ಯೆಗಳಾಗಬಹುದು. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಒಂದು ಒಳ್ಳೆಯ ತೆರೆದ ಹೃದಯದಿಂದ ಅವಕಾಶ ಮಾಡಿಕೊಟ್ಟು ಕನಿಷ್ಠ 60 ದಿನಗಳ ಕಾಲ ಇದನ್ನು ನಾವು ಮುಂದೂಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ನಮ್ಮೆಲ್ಲ ಸಮುದಾಯದ ಪರವಾಗಿ. ಅದೇ ರೀತಿ ನಾವು ಕೆಳಮಟ್ಟದಲ್ಲಿ ಅನಕ್ಷರಸ್ಥ ಸಮುದಾಯ ಇರೋದ್ರಿಂದ ಅವರಿಗೆ ಹೇಗೆ ಮೆನ್ಷನ್ ಮಾಡಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಮನೆಗೆ ಬಂದಾಗ ಗಣಿತರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಅವಕಾಶವನ್ನು ತಿಳಿಸಬೇಕಾಗಿರೋದ್ರಿಂದ ಇನ್ನಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನೀವೇನು 15 ದಿನಗಳಿಗೆ ಮಾಡ್ತೀವಿ ಅಂತೇಳಿ ಒಂದು ಟೈಮ್ ಲೈನ್ ಹಾಕೊಂಡಿದ್ರೆ ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಮತ್ತೆ ಮುಂದೂಡೋದ್ರಿಂದ ಅನೇಕ ತೊಂದರೆಗಳು ಎಂಟಾಗಿರುತ್ತವೆ. ಅದಕ್ಕೋಸ್ಕರ ಅಟೇ ಸ್ಟೇಜ್ ಇದನ್ನ ಬಹಳಷ್ಟು ಕಾಲ ಕನಿಷ್ಠ 45 ದಿನಗಳು ಈ ಒಂದು ಅವಧಿ ನೀಡಬೇಕಾಗುತ್ತೆ. 60 ದಿನಗಳು ಮುಂದೂಡಿದ ನಂತರ 45 ದಿನಗಳಾದ್ರೂ ಕೂಡ ಗಣತಿದಾರರಿಗೆ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಗಣತಿದಾರರು ಗೊಂದಲ ಮಾಡಿಕೊಂಡು ಯಾವ ಕಾರಣಕ್ಕೆ ಏನೋ ಎಂಟ್ರಿ ಮಾಡಿ ಒಂದು ಏನಾದರೂ ಸಮಸ್ಯೆ ಮಾಡುವಂತ ಸಂದರ್ಭ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪರಮಪೂಜ್ಯ ಗುರುಗಳ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಕೂಡ.